ಹೋಟೆಲ್ ಮಾಲೀಕರಿಂದ ಹಗಲು ದರೋಡೆ ನಡೀತಾ ಇದೆ. 300 ರೂಪಾಯಿ ಫುಡ್ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಚಾರ್ಜ್. ಸರ್ಚಾರ್ಜ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಈ ಬಿಲ್ ಕೊಟ್ಟಿರೋದು, ಅದರಲ್ಲಿ 90 ರೂಪಾಯಿ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹಗಲು ದರೋಡೆ ಅಲ್ಲದೆ ಮತ್ತಿನ್ನೇನು, ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿ. ಅದರಲ್ಲೂ 300 ರೂಪಾಯಿ ತಿಂದ್ರೆ 90 ರೂಪಾಯಿ ಗ್ಯಾಸ್ ಬಿಲ್ ಕೊಡಬೇಕು ಅಂತಂದ್ರೆ ಗ್ರಾಹಕರು ಎಲ್ಲಿ ಹೋಗೋದು? ಅವ್ರ ಸಮಸ್ಯೆಯನ್ನು ಯಾರತ್ರ ಹೇಳ್ಕೊಳ್ಳೋದು? ಹೋಟೆಲ್ ಮಾಲೀಕರಾದ್ರೂ ಸಭೆ ಮೇಲೆ ಸಭೆ ನಡೆಸ್ತಾರೆ, ಆದ್ರೆ ಗ್ರಾಹಕರು ಯಾರನ್ನ ಕೇಳೋದು? ಸರ್ಕಾರದಲ್ಲಿ ಕೇಳಬೇಕಷ್ಟೇ. ಆದ್ರೆ ಅಲ್ಲಿಂದಲೂ ಕೂಡ ನೋ ರೆಸ್ಪಾನ್ಸ್. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ, ಅದರಲ್ಲಿ 90 ರೂಪಾಯಿಯ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ಹಾಕಲಾಗ್ತಾ ಇದೆ. ಇರುವಂತ ಈ ಸಿಚುವೇಶನ್ ಅನ್ನ ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡದಂತೆ ಕಾಣಿಸ್ತಾ ಇದೆ. ಅದರ ಹೊರೆಯನ್ನ ಅವರಿಗೆ ಹೋಟೆಲ್ ಉದ್ಯಮ ನಡೆಸಬೇಕು, ಹೌದು. ಆದ್ರೆ ಗ್ರಾಹಕರು ವಿಧಿ ಇಲ್ಲದೆ ಹೋಟೆಲ್ಗೆ ತಿಂಡಿ ಜೊತೆಗೆ ಉಪಹಾರ, ಅದರ ಜೊತೆಗೆ ಊಟಕ್ಕೂ ಕೂಡ ಆಗಮಿಸ್ತಾರೆ. ಹೋಟೆಲ್ ಅನ್ನೇ ನಂಬಿ ಬದುಕುವಂತವ್ರು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರ ಮೇಲೆ ಹೊರೆಯಾಗ್ತಾ ಇದೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತಂದ್ರೆ ತಿಂದಿರೋ ಒಂದು ಊಟಕ್ಕೆ 90 ರೂಪಾಯಿ ಗ್ಯಾಸ್ ಬಿಲ್ ಕಟ್ಟಬೇಕೊಬ್ಬ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಹೋಟೆಲ್ ಮಾಲೀಕರು ಯೋಚನೆ ಮಾಡದಂತೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಈಗ ತಮ್ಮ ಇಷ್ಟದಂತೆ ಈಗ ಬಿಲ್ ಹಾಕ್ತಾ ಇದ್ದಾರೆ. ಹೋಟೆಲ್ ಮಾಲೀಕರಿಂದ ಹಗಲು ದರೋಡೆ ನಡೀತಾ ಇದೆ. 300 ರೂಪಾಯಿ ಫುಡ್ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಚಾರ್ಜ್. ಸರ್ಚಾರ್ಜ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಈ ಬಿಲ್ ಕೊಟ್ಟಿರೋದು, ಅದರಲ್ಲಿ 90 ರೂಪಾಯಿ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹಗಲು ದರೋಡೆ ಅಲ್ಲದೆ ಮತ್ತಿನ್ನೇನು, ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿ. ಅದರಲ್ಲೂ 300 ರೂಪಾಯಿ ತಿಂದ್ರೆ 90 ರೂಪಾಯಿ ಗ್ಯಾಸ್ ಬಿಲ್ ಕೊಡಬೇಕು ಅಂತಂದ್ರೆ ಗ್ರಾಹಕರು ಎಲ್ಲಿ ಹೋಗೋದು? ಅವ್ರ ಸಮಸ್ಯೆಯನ್ನು ಯಾರತ್ರ ಹೇಳ್ಕೊಳ್ಳೋದು? ಹೋಟೆಲ್ ಮಾಲೀಕರಾದ್ರೂ ಸಭೆ ಮೇಲೆ ಸಭೆ ನಡೆಸ್ತಾರೆ, ಆದ್ರೆ ಗ್ರಾಹಕರು ಯಾರನ್ನ ಕೇಳೋದು? ಸರ್ಕಾರದಲ್ಲಿ ಕೇಳಬೇಕಷ್ಟೇ. ಆದ್ರೆ ಅಲ್ಲಿಂದಲೂ ಕೂಡ ನೋ ರೆಸ್ಪಾನ್ಸ್. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ, ಅದರಲ್ಲಿ 90 ರೂಪಾಯಿಯ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ಹಾಕಲಾಗ್ತಾ ಇದೆ. ಇರುವಂತ ಈ ಸಿಚುವೇಶನ್ ಅನ್ನ ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡದಂತೆ ಕಾಣಿಸ್ತಾ ಇದೆ. ಅದರ ಹೊರೆಯನ್ನ ಅವರಿಗೆ ಹೋಟೆಲ್ ಉದ್ಯಮ ನಡೆಸಬೇಕು, ಹೌದು. ಆದ್ರೆ ಗ್ರಾಹಕರು ವಿಧಿ ಇಲ್ಲದೆ ಹೋಟೆಲ್ಗೆ ತಿಂಡಿ ಜೊತೆಗೆ ಉಪಹಾರ, ಅದರ ಜೊತೆಗೆ ಊಟಕ್ಕೂ ಕೂಡ ಆಗಮಿಸ್ತಾರೆ. ಹೋಟೆಲ್ ಅನ್ನೇ ನಂಬಿ ಬದುಕುವಂತವ್ರು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರ ಮೇಲೆ ಹೊರೆಯಾಗ್ತಾ ಇದೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತಂದ್ರೆ ತಿಂದಿರೋ ಒಂದು ಊಟಕ್ಕೆ 90 ರೂಪಾಯಿ ಗ್ಯಾಸ್ ಬಿಲ್ ಕಟ್ಟಬೇಕೊಬ್ಬ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಹೋಟೆಲ್ ಮಾಲೀಕರು ಯೋಚನೆ ಮಾಡದಂತೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಈಗ ತಮ್ಮ ಇಷ್ಟದಂತೆ ಈಗ ಬಿಲ್ ಹಾಕ್ತಾ ಇದ್ದಾರೆ. ಹೋಟೆಲ್ ಮಾಲೀಕರಿಂದ ಹಗಲು ದರೋಡೆ ನಡೀತಾ ಇದೆ. 300 ರೂಪಾಯಿ ಫುಡ್ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಚಾರ್ಜ್. ಸರ್ಚಾರ್ಜ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಈ ಬಿಲ್ ಕೊಟ್ಟಿರೋದು, ಅದರಲ್ಲಿ 90 ರೂಪಾಯಿ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹಗಲು ದರೋಡೆ ಅಲ್ಲದೆ ಮತ್ತಿನ್ನೇನು, ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿ. ಅದರಲ್ಲೂ 300 ರೂಪಾಯಿ ತಿಂದ್ರೆ 90 ರೂಪಾಯಿ ಗ್ಯಾಸ್ ಬಿಲ್ ಕೊಡಬೇಕು ಅಂತಂದ್ರೆ ಗ್ರಾಹಕರು ಎಲ್ಲಿ ಹೋಗೋದು? ಅವ್ರ ಸಮಸ್ಯೆಯನ್ನು ಯಾರತ್ರ ಹೇಳ್ಕೊಳ್ಳೋದು? ಹೋಟೆಲ್ ಮಾಲೀಕರಾದ್ರೂ ಸಭೆ ಮೇಲೆ ಸಭೆ ನಡೆಸ್ತಾರೆ, ಆದ್ರೆ ಗ್ರಾಹಕರು ಯಾರನ್ನ ಕೇಳೋದು? ಸರ್ಕಾರದಲ್ಲಿ ಕೇಳಬೇಕಷ್ಟೇ. ಆದ್ರೆ ಅಲ್ಲಿಂದಲೂ ಕೂಡ ನೋ ರೆಸ್ಪಾನ್ಸ್. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ, ಅದರಲ್ಲಿ 90 ರೂಪಾಯಿಯ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ಹಾಕಲಾಗ್ತಾ ಇದೆ. ಇರುವಂತ ಈ ಸಿಚುವೇಶನ್ ಅನ್ನ ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡದಂತೆ ಕಾಣಿಸ್ತಾ ಇದೆ. ಅದರ ಹೊರೆಯನ್ನ ಅವರಿಗೆ ಹೋಟೆಲ್ ಉದ್ಯಮ ನಡೆಸಬೇಕು, ಹೌದು. ಆದ್ರೆ ಗ್ರಾಹಕರು ವಿಧಿ ಇಲ್ಲದೆ ಹೋಟೆಲ್ಗೆ ತಿಂಡಿ ಜೊತೆಗೆ ಉಪಹಾರ, ಅದರ ಜೊತೆಗೆ ಊಟಕ್ಕೂ ಕೂಡ ಆಗಮಿಸ್ತಾರೆ. ಹೋಟೆಲ್ ಅನ್ನೇ ನಂಬಿ ಬದುಕುವಂತವ್ರು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರ ಮೇಲೆ ಹೊರೆಯಾಗ್ತಾ ಇದೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತಂದ್ರೆ ತಿಂದಿರೋ ಒಂದು ಊಟಕ್ಕೆ 90 ರೂಪಾಯಿ ಗ್ಯಾಸ್ ಬಿಲ್ ಕಟ್ಟಬೇಕೊಬ್ಬ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಹೋಟೆಲ್ ಮಾಲೀಕರು ಯೋಚನೆ ಮಾಡದಂತೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಈಗ ತಮ್ಮ ಇಷ್ಟದಂತೆ ಈಗ ಬಿಲ್ ಹಾಕ್ತಾ ಇದ್ದಾರೆ.
ಹೋಟೆಲ್ ಮಾಲೀಕರಿಂದ ಹಗಲು ದರೋಡೆ ನಡೀತಾ ಇದೆ. 300 ರೂಪಾಯಿ ಫುಡ್ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಚಾರ್ಜ್. ಸರ್ಚಾರ್ಜ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಈ ಬಿಲ್ ಕೊಟ್ಟಿರೋದು, ಅದರಲ್ಲಿ 90 ರೂಪಾಯಿ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹಗಲು ದರೋಡೆ ಅಲ್ಲದೆ ಮತ್ತಿನ್ನೇನು, ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿ. ಅದರಲ್ಲೂ 300 ರೂಪಾಯಿ ತಿಂದ್ರೆ 90 ರೂಪಾಯಿ ಗ್ಯಾಸ್ ಬಿಲ್ ಕೊಡಬೇಕು ಅಂತಂದ್ರೆ ಗ್ರಾಹಕರು ಎಲ್ಲಿ ಹೋಗೋದು? ಅವ್ರ ಸಮಸ್ಯೆಯನ್ನು ಯಾರ ಹತ್ರ ಹೇಳ್ಕೊಳ್ಳೋದು? ಹೋಟೆಲ್ ಮಾಲೀಕರಾದ್ರೂ ಸಭೆ ಮೇಲೆ ಸಭೆ ನಡೆಸ್ತಾರೆ, ಆದ್ರೆ ಗ್ರಾಹಕರು ಯಾರನ್ನ ಕೇಳೋದು? ಸರ್ಕಾರದಲ್ಲಿ ಕೇಳಬೇಕಷ್ಟೇ. ಆದ್ರೆ ಅಲ್ಲಿಂದಲೂ ಕೂಡ ನೋ ರೆಸ್ಪಾನ್ಸ್. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ, ಅದರಲ್ಲಿ 90 ರೂಪಾಯಿಯ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ಹಾಕಲಾಗ್ತಾ ಇದೆ. ಇರುವಂತ ಈ ಸಿಚುವೇಶನ್ ಅನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡದಂತೆ ಕಾಣಿಸ್ತಾ ಇದೆ. ಅದರ ಹೊರೆಯನ್ನ ಅವರಿಗೆ ಹೋಟೆಲ್ ಉದ್ಯಮ ನಡೆಸಬೇಕು, ಹೌದು. ಆದ್ರೆ ಗ್ರಾಹಕರು ವಿಧಿ ಇಲ್ಲದೆ ಹೋಟೆಲ್ಗೆ ತಿಂಡಿ ಜೊತೆಗೆ ಉಪಹಾರ, ಅದರ ಜೊತೆಗೆ ಊಟಕ್ಕೂ ಕೂಡ ಆಗಮಿಸ್ತಾರೆ. ಹೋಟೆಲ್ ಅನ್ನೇ ನಂಬಿ ಬದುಕುವಂತವ್ರು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರ ಮೇಲೆ ಹೊರೆಯಾಗ್ತಾ ಇದೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತಂದ್ರೆ ತಿಂದಿರೋ ಒಂದು ಊಟಕ್ಕೆ 90 ರೂಪಾಯಿ ಗ್ಯಾಸ್ ಬಿಲ್ ಕಟ್ಟಬೇಕೊಬ್ಬ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಹೋಟೆಲ್ ಮಾಲೀಕರು ಯೋಚನೆ ಮಾಡದಂತೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಈಗ ತಮ್ಮ ಇಷ್ಟದಂತೆ ಈಗ ಬಿಲ್ ಹಾಕ್ತಾ ಇದ್ದಾರೆ. ಹೋಟೆಲ್ ಮಾಲೀಕರಿಂದ ಹಗಲು ದರೋಡೆ ನಡೀತಾ ಇದೆ. 300 ರೂಪಾಯಿ ಫುಡ್ ಬಿಲ್ಗೆ 90 ರೂಪಾಯಿ ಗ್ಯಾಸ್ ಚಾರ್ಜ್. ಸರ್ಚಾರ್ಜ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಈ ಬಿಲ್ ಕೊಟ್ಟಿರೋದು, ಅದರಲ್ಲಿ 90 ರೂಪಾಯಿ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹಗಲು ದರೋಡೆ ಅಲ್ಲದೆ ಮತ್ತಿನ್ನೇನು, ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ವಸೂಲಿ. ಅದರಲ್ಲೂ 300 ರೂಪಾಯಿ ತಿಂದ್ರೆ 90 ರೂಪಾಯಿ ಗ್ಯಾಸ್ ಬಿಲ್ ಕೊಡಬೇಕು ಅಂತಂದ್ರೆ ಗ್ರಾಹಕರು ಎಲ್ಲಿ ಹೋಗೋದು? ಅವ್ರ ಸಮಸ್ಯೆಯನ್ನು ಯಾರ ಹತ್ರ ಹೇಳ್ಕೊಳ್ಳೋದು? ಹೋಟೆಲ್ ಮಾಲೀಕರಾದ್ರೂ ಸಭೆ ಮೇಲೆ ಸಭೆ ನಡೆಸ್ತಾರೆ, ಆದ್ರೆ ಗ್ರಾಹಕರು ಯಾರನ್ನ ಕೇಳೋದು? ಸರ್ಕಾರದಲ್ಲಿ ಕೇಳಬೇಕಷ್ಟೇ. ಆದ್ರೆ ಅಲ್ಲಿಂದಲೂ ಕೂಡ ನೋ ರೆಸ್ಪಾನ್ಸ್. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ ಬಿಲ್ ಕೊಟ್ಟಿದ್ದಾರೆ, ಅದರಲ್ಲಿ 90 ರೂಪಾಯಿಯ ಗ್ಯಾಸ್ ಚಾರ್ಜ್ ಹಾಕಿದಾನೆ ಈ ಮಾಲೀಕ. ಹೋಟೆಲ್ ಮಾಲೀಕರಿಂದ ತಮ್ಮಿಷ್ಟದಂತೆ ಬಿಲ್ ಹಾಕಲಾಗ್ತಾ ಇದೆ. ಇರುವಂತ ಈ ಸಿಚುವೇಶನ್ ಅನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡದಂತೆ ಕಾಣಿಸ್ತಾ ಇದೆ. ಅದರ ಹೊರೆಯನ್ನ ಅವರಿಗೆ ಹೋಟೆಲ್ ಉದ್ಯಮ ನಡೆಸಬೇಕು, ಹೌದು. ಆದ್ರೆ ಗ್ರಾಹಕರು ವಿಧಿ ಇಲ್ಲದೆ ಹೋಟೆಲ್ಗೆ ತಿಂಡಿ ಜೊತೆಗೆ ಉಪಹಾರ, ಅದರ ಜೊತೆಗೆ ಊಟಕ್ಕೂ ಕೂಡ ಆಗಮಿಸ್ತಾರೆ. ಹೋಟೆಲ್ ಅನ್ನೇ ನಂಬಿ ಬದುಕುವಂತವ್ರು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಅವ್ರ ಮೇಲೆ ಹೊರೆಯಾಗ್ತಾ ಇದೆ. 90 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತಂದ್ರೆ ತಿಂದಿರೋ ಒಂದು ಊಟಕ್ಕೆ 90 ರೂಪಾಯಿ ಗ್ಯಾಸ್ ಬಿಲ್ ಕಟ್ಟಬೇಕೊಬ್ಬ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಹೋಟೆಲ್ ಮಾಲೀಕರು ಯೋಚನೆ ಮಾಡದಂತೆ ಕಾಣಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಈಗ ತಮ್ಮ ಇಷ್ಟದಂತೆ ಈಗ ಬಿಲ್ ಹಾಕ್ತಾ ಇದ್ದಾರೆ.